ಭದ್ರಾವತಿಯ ಕಂದಾಯ ವಸೂಲಾತಿ ವಿಳಂಬ ಹಿನ್ನೆಲೆಯಲ್ಲಿ ಸಂಬಳ ನೀಡದ ಮೆಸ್ಕಾಂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಗಿತ್ತು. ಬಳಿಕ ನಿರ್ವಹಣೆ ಮತ್ತು ಇತರೆ ವಿಭಾಗದ ನೌಕರರಿಗೆ ಮೆಸ್ಕಾಂ ಮೇಲಾಧಿಕಾರಿಗಳಿಂದ ನೋಟಿಸ್ ಜಾರಿಗೊಳಿಸಲಾಗಿದೆ. ಮೆಕ್ಯಾನಿಕ್ ದರ್ಜೆ 2 ನೌಕರ ಎಚ್ ಹನುಮಂತಪ್ಪ ಸೇರಿ 5 ಜನರ ವಿರುದ್ಧ ಅಮಾನತು ಆದೇಶ ಹೊರಡಿಸಲಾಗಿದೆ. ಭದ್ರಾವತಿಯ ಮೆಸ್ಕಾಂ ವಿಭಾಗೀಯ ಕಚೇರಿಯ ಬಾಗಿಲು ಮುಚ್ಚಿಸುವ ಮೂಲಕ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕರ್ತವ್ಯ ಲೋಪ ಎಸಗಿದ್ದಾರೆ. ಇದರಿಂದ ಕಂಪನಿಗೆ ನಷ್ಟವಾಗಿದೆ ಅಂತ ಮೆಸ್ಕಾಂ ಅಧಿಕಾರಿಗಳು ದೂರು ದಾಖಲು ಮಾಡಿರುವ ಹಿನ್ನೆಲೆಯಲ್ಲಿ ಮೆಸ್ಕಾಂ ಪ್ರಧಾನ ವ್ಯವಸ್ಥಾಪಕರು ಅಮಾನತು ಆದೇಶ ಹೊರಡಿಸಿದ್ದಾರೆ. ನಟ ರಾಕಿಂಗ್ ಸ್ಟಾರ್ ಯಶ್ ತಾಯಿ ವಿರುದ್ಧ ಸೈಟ್ ಒತ್ತುವರಿ ಆರೋಪವಿತ್ತು. ಆದ್ರಿಂದ ನಿನ್ನೆ ಕಾಂಪೌಂಡ್ ಶೆಡ್ ತೆರವುಗೊಳಿಸಿದ್ರು. ಇದೀಗ ಕಾಂಪೌಂಡ್ ತೆರವುಗೊಳಿಸಿದ್ದ ಜಿಪಿಎ ಹೋಲ್ಡರ್ ದೇವರಾಜ್ ವಿರುದ್ಧ ದೂರು ದಾಖಲಾಗಿದೆ. ನಟ ಯಶ್ ತಾಯಿ ಪುಷ್ಪಾರವರ ಪರವಾಗಿ ದುರ್ಗಾ ಪ್ರಸಾದ್ ಎಂಬುವರಿಂದ ದೂರು ದಾಖಲಿಸಲಾಗಿದೆ. ಪುಷ್ಪಾ ಅವರಿಗೆ ಸೇರಿದ ಆಸ್ತಿಯಲ್ಲಿನ ಕಾಂಪೌಂಡ್ ಶೆಡ್ ತೆರವು ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ತೆರವು ಪ್ರಶ್ನಿಸಿದ್ದಕ್ಕೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ದುರ್ಗಾ ಪ್ರಸಾದ್ ದೂರು ನೀಡಿದ್ದಾರೆ. ಒಳಚರಂಡಿ ನೀರು ಕಬ್ಬಿನ ಗದ್ದೆಗೆ ನುಗ್ಗಿದ್ರಿಂದ ಸಿಡಿದೆದ್ದ ರೈತರು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಕಬ್ಬಿನ ಗದ್ದೆಯಲ್ಲಿ ಒಳಚರಂಡಿ ನೀರು ತುಂಬಿದ್ರಿಂದ ಕಬ್ಬನ್ನ ಕಟಾವು ಮಾಡೋದಕ್ಕೆ ಆಗದ ಪರಿಸ್ಥಿತಿ ಎದುರಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರು ಬಾರದಂತೆ ತಡೆಯೋದಕ್ಕೆ ಹಲವು ಬಾರಿ ಬಿಟಿಡಿಎ ಅಧಿಕಾರಿಗಳಿಗೆ ರೈತರು ಮನವಿ ಮಾಡಿದ್ರು. ಆದರೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಆದ್ರಿಂದ ರೊಚ್ಚಿಗೆದ್ದ ರೈತರಿಂದ ಎತ್ತಿನ ಬಂಡಿ ಸಮೇತ ಬಿಟಿಡಿಎಗೆ ಮುತ್ತಿಗೆ ಹಾಕಲಾಗಿದೆ. ಕಚೇರಿ ಗೇಟ್ ಬಂದ್ ಮಾಡಿ ಅಧಿಕಾರಿಗಳನ್ನ ಹೊರಗೆ ನಿಲ್ಲಿಸಿದ್ರು. ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿ ನೀಡಿ ರೈತರ ಮನವೊಲಿಕೆ ಪ್ರಯತ್ನ ಮಾಡಿದ್ರು. ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಅಂಗಡಿಗೆ ನುಗ್ಗಿದ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಸಾಯಿ ಮಂದಿರದಲ್ಲಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಟ್ರ್ಯಾಕ್ಟರ್ ಅಂಗಡಿಗೆ ನುಗ್ಗಿದೆ. ಟ್ರ್ಯಾಕ್ಟರ್ ಫಾಸ್ಟ್ ಫುಡ್ ಅಂಗಡಿಗೆ ನುಗ್ಗಿದ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಅಂಗಡಿಯಲ್ಲಿದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇನ್ನು ಅಂಗಡಿಯಲ್ಲಿದ್ದ ಅನೇಕ ವಸ್ತುಗಳಿಗೆ ಸಂಪೂರ್ಣ ಹಾನಿಯಾಗಿದೆ. ಕೇರಳ ಪ್ರಭಾವದಿಂದ ಕೂಗಿಲು ನಿರಾಶ್ರಿತರಿಗೆ ನಿವೇಶನ ನೀಡೋದಕ್ಕೆ ಸರ್ಕಾರ ತುದಿಗಾಲಲ್ಲಿ ನಿಂತಿದೆ. ಆದರೆ ಕೃಷ್ಣಾ ನೀರಾವರಿಗಾಗಿ ಭೂಮಿ ತ್ಯಾಗ ಮಾಡಿದವರಿಗೆ 20 ವರ್ಷದಿಂದ ಮನೆ ಕೊಟ್ಟಿಲ್ಲ ಅಂತ ಸಂತ್ರಸ್ತರು ಅಳಲು ತೋಡ್ಕೊಂಡಿದ್ದಾರೆ. ತಗಡಿನ ಶೆಡ್ನಲ್ಲೇ ಜನರು ವಾಸಿಸ್ತಾ ಇದ್ದಾರೆ. 2 ದಶಕಗಳಿಂದ ನಿವೇಶನಕ್ಕಾಗಿ ಸಂತ್ರಸ್ತರು ಪರದಾಡ್ತಿದ್ದಾರೆ. ಜಮೀನು ಮನೆ ಕಳೆದುಕೊಂಡು ಸರ್ಕಾರಕ್ಕೆ ಇಂದಿಗೂ ಹಿಡಿಶಾಪ ಹಾಕ್ತಿದ್ದಾರೆ. ತಮ್ಮದೇ ಮನೆ ಜಮೀನು ಕಳೆದುಕೊಂಡು 2 ದಶಕಗಳಿಂದ ಶೆಡ್ನಲ್ಲೇ ವಾಸಿಸುವಂತಾಗಿದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಮನಿ ಒಂದೈತ್ರಿ ಮನಿ ಒಂದೈತ್ರಿ ಈಗ ಮನ್ಯಾಗ ಕೂತ್ರ ಭೂಮಿನ ಮುನ್ಗಡೆ ಆಗೈತ್ರಿ. ಬದುಕುನ್ಯಾಗ್ರಿ ಮತ್ ನೀರಿನ ದಂಡ್ಯಾಗ ಕೂಸ್ಗಳಿಗೆ ಅಲರ್ಜಿ ಬರಾಕತ್ರಿ. 4 ದುಡ್ಡು ದುಡಿಯೋದು ಕೂಸ್ಗಳಿಗೆ ಅಲರ್ಜಿ ಬರ್ತತನ ಅವ್ರ ದವಾಖಾನಿಗೆ ಹೋಯ್ತು. ಬರೇ ದುಡಿದು ಅದಕ್ಕೆ ಹಾಕೋದ್ರಿ. ಉಪವಾಸ ಒಣಸು ಬಿದ್ದೇವ್ರಿ. ಮುಳುಗಡೆ ಐತ್ರಿ. ನಾವು 7 ಮಂದಿ ಅನ್ಸ್ತವ್ರಿ. ನಮ್ಗೇನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.